ದೋಸೆಗಳಲ್ಲಿ ನಮ್ಮದು ಇನ್ನೊಂದು ಮುಂಚೆ ಏನು ಮಾಡ್ತಾ ಇದ್ವಿ ಗನ್ ಪೌಡರ್ ದೋಸೆ ಅಂತ, ಅದು ಬಿಟ್ಟು ಇನ್ನೊಂದು 2-3 ವೆರೈಟೀಸ್ ಬಂದಿದೆ. ಗ್ರೀನ್ ರೋಸ್ಟ್, ಗಾರ್ಲಿಕ್ ರೋಸ್ಟ್ ಮತ್ತು ಕೊರಿಯಾಂಡರ್ ದೋಸೆ ಅಂತ. ನಮ್ಮದು ಸ್ಪೆಷಾಲಿಟಿ ಬಂದುಬಿಟ್ಟು ತಟ್ಟೆ ಇಡ್ಲಿ ಮತ್ತು ಬೆಂಗಳೂರು ಸ್ಟೈಲ್ ಮಸಾಲೆ ದೋಸೆ, ಆಮೇಲೆ ವೆರೈಟೀಸ್ ಆಫ್ ಇಡ್ಲಿ. ಆಹಾ, ಇಲ್ಲಿನ ಮಸಾಲ ದೋಸೆ ರುಚಿಗೆ ಕಳೆದು ಹೋಗದವರಿಲ್ಲ. ಹಾಗಾದ್ರೆ ಈ ಗರಿ ಗರಿ ಮಸಾಲ ದೋಸೆಯನ್ನ ಒಳಗೊಂಡಂತೆ ಬಿಸಿ ಬಿಸಿ ತಟ್ಟೆ ಇಡ್ಲಿ, ಮೋಮೋಸ್ ಮುಂತಾದವುಗಳು ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಮಂಗಳೂರಿನ ಅತ್ತಾವರದಲ್ಲಿ. ಹೌದು, ಮಂಗಳೂರಿನಲ್ಲೇ ಕುಳಿತುಕೊಂಡು ಪಕ್ಕಾ ಬೆಂಗಳೂರು ಸ್ಟೈಲಿಯ ಪ್ಯೂರ್ ವೆಜಿಟೇರಿಯನ್ ಫುಡ್ ತಿನ್ಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸಿದ ಜಾಗ. ಹಾಗಾದ್ರೆ ಯಾವುದು ಈ ಜಾಗ, ಇಲ್ಲಿ ಇನ್ನೂ ಏನೆಲ್ಲ ಸಿಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಹಲೋ, ನನ್ನ ಹೆಸರು ಅಕ್ಷಯ್ ಅಂತ. ಸೊ ಬೇಸಿಕ್ಲಿ ನಾವು ಒಂದು ಪ್ಯೂರ್ ವೆಜ್ ಒಂದು ಕ್ಯಾಫೆ ಆ್ಯಂಡ್ ಒಂದು ಫುಡ್ ಟ್ರಕ್ ನಡೆಸ್ತಾ ಇದ್ದೀವಿ. ಸೊ ಏನಾಯಿತು ಅಂತ ಹೇಳಿದ್ರೆ, ಬೇಸಿಕ್ಲಿ ಒಂದು ವೆಜ್ ಇದೊಂದು ಮಿಸ್ಸಿಂಗ್ ಇತ್ತು. ಇಟ್ಸ್ ನಾಟ್ ಜಸ್ಟ್ ಮಿಸ್ಸಿಂಗ್, ಒಂದು ಬೆಂಗಳೂರು ಸ್ಟೈಲೇ ಫುಡ್ ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ನಾರ್ಮಲ್ ಟೈಪ್ ಆಫ್ ಫುಡ್ ನಮಗೆ ವೆಜ್ಜಲ್ಲೆಲ್ಲ ಸಿಗ್ತಿತ್ತು. ನಮ್ಮದು ಸ್ಪೆಷಾಲಿಟಿ ಬಂದುಬಿಟ್ಟು ತಟ್ಟೆ ಇಡ್ಲಿ ಮತ್ತು ಬೆಂಗಳೂರು ಸ್ಟೈಲ್ ಮಸಾಲೆ ದೋಸೆ, ಆಮೇಲೆ ವೆರೈಟೀಸ್ ಆಫ್ ಇಡ್ಲಿ. ಸೊ ಹಾಗೆ ವೆಜ್ಜಲ್ಲಿ ಒಂದು ರೆವಲ್ಯೂಷನ್ ತರಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಬೇಸಿಕ್ಲಿ ಸ್ಟಾರ್ಟ್ ಆಗಿದ್ದು ಅರೌಂಡ್ 1.5 ಇಯರಿಂದ. ಒಂದು ಸಾಯಿ ಟಿಫ್ನೀಸ್ ವೀಲ್ಸ್, ಹ್ಯಾಪಿನೆಸ್ ಆನ್ ವೀಲ್ಸ್ ಅಂತ ಹೇಳ್ಬಿಟ್ಟು ನಾವು ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಡ್ಯೂ ಟು ಸಮ್ ಇಶ್ಯೂ ಸ್ಟ್ರೀಟ್ ಫುಡ್ಡಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರಿಂದ ಸ್ಟ್ರೀಟಲ್ಲಿ ನಡೆಸ್ತಾ ಇದ್ವಿ ಒಂದು ಟ್ರಕ್ಕನ್ನು. ಬಟ್ ಅದು ಸ್ಟ್ರೀಟಲ್ಲಿ ಕೆಲವೊಂದು ಇಶ್ಯೂಸ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಮ್ಯಾಂಗ್ಳೂರು ಮುನ್ಸಿಪಲ್ನಿಂದ ಸ್ವಲ್ಪ ಅಲ್ಲಿ ಮಾಡಬಾರ್ದು ಅಂತ ರೂಲ್ಸ್ ಬಂತು. ಹಾಗಾಗಿ ಒಂದು 3 to 4 months ಗ್ಯಾಪ್ ಆಯಿತು. ಆಮೇಲೆ ಫುಡ್ ಟ್ರಕ್ ನಮ್ಮದು ಕಂಪ್ಲೀಟ್ಲಿ ಸ್ಟಾಪ್ ಆಯಿತು. ಆಮೇಲೆ ಯಾಕೆ ಇದನ್ನು ಮತ್ತೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅರೌಂಡ್ 3 months ಗ್ಯಾಪ್ ಕೊಟ್ಬಿಟ್ಟು, ಸೊ ಅತ್ತಾವರ KMC ಪಕ್ಕದಲ್ಲೇ ನಾವು ಒಂದು ಸಾಯಿ ಟಿಫ್ನೀಸ್ ವೀಲ್ಸ್ ಟು ವಾಲ್ಸ್, ಅಂದರೆ ಫಸ್ಟ್ ಏನು ವೀಲ್ಸ್ ಇತ್ತು ಇವಾಗ ಅದನ್ನು ಗೋಡೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಹಾಗೆ ಅದೊಂದು ಹೆಸರು ಬಂದಿದ್ದು ಹ್ಯಾಪಿನೆಸ್ ಆನ್ ವೀಲ್ಸಿಂದ ವೀಲ್ಸ್ ಟು ವಾಲ್ಸಿಗೆ. ಸೊ ಬೇಸಿಕ್ಲಿ ಇವಾಗ ಮತ್ತೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಇವಾಗ 2 months ಆಗಿದೆ ಓಪನ್ ಮಾಡಿಬಿಟ್ಟು. ಸೊ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ. ಸೊ ನಮ್ಮದು ಸ್ಪೆಷಾಲಿಟಿ ಬಂದುಬಿಟ್ಟು ತಟ್ಟೆ ಇಡ್ಲಿ, ಬಟರ್ ಇಡ್ಲಿ, ಗನ್ ಪೌಡರ್ ಇಡ್ಲಿ ಅಂತ ಹೇಳ್ಬಿಟ್ಟು. ಈ ಎಲ್ಲ ರೆಸಿಪೀಸ್ ಬಂದುಬಿಟ್ಟು ನಂದು ಗ್ರ್ಯಾಂಡ್ ಮದರಿಂದು ರೆಸಿಪಿ. ಸೊ ನಂದು, ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಸೇರಿಬಿಟ್ಟು ನಾವು ಇದು ನಡೆಸ್ತಾ ಇದ್ದೀವಿ. ಟ್ರಕ್ಕಲ್ಲಿ ಮುಂಚೆ ನಮಗೆ ಲ್ಯಾಕ್ ಆಫ್ ಸ್ಪೇಸ್ ಇತ್ತು. ಸೊ ಹಾಗಾಗಿ ಇಲ್ಲಿ ನಮಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ. ಹೋಗಿ ಐಟಮ್ಸ್ ಎಲ್ಲ ನಾವು ಜಾಸ್ತಿ ಮಾಡಿದ್ದೀವಿ. ನಮ್ಮ ಹತ್ರ ಬರಲಿಕ್ಕೆ ನಿಮಗೊಂದು ಯಾಕೆ ಅಂತ ಹೇಳಿದರೆ, ನಮ್ಮ ಹತ್ರ ಎಲ್ಲ ಬಂದುಬಿಟ್ಟು ಓಪನ್ ಕಿಚನ್ ಇರುತ್ತೆ. ಸೊ ನೀವು ಏನು ನೋಡ್ತೀರೋ ಅದೇ ನಿಮಗೆ ಸಿಗೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಎವ್ರಿಥಿಂಗ್ ಈಸ್ ಲೈವ್. ನಿಮ್ಮ ಕಣ್ಣು ಮುಂದೆ ನಾವು ಫ್ರೆಶ್ ಆಗೆಲ್ಲ ಪ್ರಿಪೇರ್ ಮಾಡ್ತೀವಿ. ನಮ್ಮ ಹತ್ರ ಜಾಸ್ತಿ ಏನು ಸ್ಟೋರೇಜ್ ಅಂತ ಇಲ್ಲ. ಏನಾದರೂ ನಮ್ಗೆ ಲಾಸ್ಟಿಗೆ ಏನಾದರೂ ಉಳಿಯುತ್ತೆ ಅಂದರೆ ಎವ್ರಿಥಿಂಗ್ ವಿಲ್ ಗೋ ಟು ವೇಸ್ಟ್ ಆ್ಯಂಡ್ ಎವ್ರಿ ಡೇ ವಿ ಸ್ಟಾರ್ಟ್ ಕುಕಿಂಗ್ ಫ್ರೆಶ್. ಸೊ ಇದು ಬಂದುಬಿಟ್ಟು ನಮಗೆ ಬರಬೇಕು ಅಂದರೆ ನಿಮ್ಮದು ಅತ್ತಾವರ KMC ಹತ್ರ ನಮ್ಮದು ಕೆಫೆ ಇರೋದು. ಸೊ ನಿಮ್ಮದು ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಲೊಕೇಶನ್ ಸಿಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮದು ಟ್ರಕ್ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀವಿ ನಾವು. ಅದು ಬಂದುಬಿಟ್ಟು ನಾವೊಂದು ಸ್ಟ್ರೀಟಲ್ಲಿ ನಮಗೆ ಮಾಡಬಾರ್ದು ಅಂತ ರೂಲ್ಸ್ ಬಂದಿರೋದ್ರಿಂದ ಸೊ ಪ್ರೈವೇಟ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಒಂದು ಲ್ಯಾಂಡನ್ನು ನಾವು ತೊಗೊಂಡ್ಬಿಟ್ಟು ಅಲ್ಲಿ ಒಂದು ಪಾಪದವರು, ಯಾರಿಗೆ ತುಂಬ ಹಂಗರ್ ಇದೆ, ಯಾರು ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಫುಡ್ ತುಂಬ ಚೆನ್ನಾಗಿದೆ. ಸೊ ಅಂಥದ್ದೊಂದು 11 ವೆಂಡರ್ಸನ್ನು ನಾವು ಪಿಕ್ ಮಾಡಿಬಿಟ್ಟು, ಸೊ ತುಂಬ ಕ್ಲೀನಾಗಿ ಲೈವ್ ಆಗಿ ಆ್ಯಂಡ್ ಎವ್ರಿಥಿಂಗ್ ಬಂದುಬಿಟ್ಟು ಓಪನ್ ಕಿಚನಲ್ಲಿ ನಾವು ಕಾನ್ಸೆಪ್ಟನ್ನು ಮಾಡಿದ್ದೀವಿ. ಒನ್ ಸ್ಟಾಪ್ ಸೊಲ್ಯೂಷನ್ ನಿಮಗೆಲ್ಲ ಫುಡ್ಡಿಗೆ. ಸೊ ಅದು ಬಂದುಬಿಟ್ಟು ಬಳ್ಳಾಲ್ ಬಾಗಲ್ಲಿ ಜಸ್ಟ್ ನೆಕ್ಸ್ಟು ಜನತಾ ಡಿಲಕ್ಸಲ್ಲಿ ಓಪನ್ ಆಗಿದೆ. ಇದು ಓಪನ್ ಆಗಿಬಿಟ್ಟು ಜಸ್ಟ್ ಒಂದು 2 weeks ಆಗಿದೆ. ಸೊ ಅಲ್ಲಿ ಕೂಡ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಕೂಡ ನಮ್ಮದು ಇಲ್ಲಿ ಥರನೇ ಡಿಫ್ರೆಂಟ್ ನಿಮಗೆ ಫುಡ್ ಸಿಗುತ್ತೆ. ಏನೆಲ್ಲ ಇದೆ ಮೆನು? ಸರ್ ಇಲ್ಲಿ ನಮ್ಮದು ಬಂದುಬಿಟ್ಟು ನ್ಯೂಲಿ ಒಂದು ಚೈನೀಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ಮ್ಯಾಂಗ್ಳೂರ್ಸ್ ಫಸ್ಟ್ ಪ್ಯೂರ್ ವೆಜ್ ಚೈನೀಸ್. ನಾವಿಲ್ಲಿ ಯಾವುದೇ ಥರ ನಾನ್ ವೆಜ್ ಏನು ಕುಕ್ ಮಾಡಲ್ಲ. ಸೊ ಬಂದುಬಿಟ್ಟು ಎವ್ರಿಥಿಂಗ್ ಪ್ಯೂರ್ಲಿ ವೆಜ್ಜಾಗಿ ಕುಕ್ ಮಾಡೋದು. ನಮ್ಮದು ಒಂದು ಸ್ಪೆಷಲ್ ಡಿಶ್ ಚೈನೀಸಲ್ಲಿ ಏನಿದೆ ಅಂದರೆ ಪ್ಯಾಡ್ ಥೈ ನೂಡಲ್ಸ್ ಅಂತ ಒಂದು ಮಾಡ್ತೀವಿ. ಸೊ ಅದು ಫ್ಲ್ಯಾಟ್ ನೂಡಲ್ಸ್ ಬರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮದು ಚೌಮೀನ್ ಅಂತ ಒಂದು ಮಾಡ್ತೀವಿ. ಆ್ಯಂಡ್ ಗೋಬಿ ಇಸ್ ಒನ್ ಆಫ್ ದ ಕಸ್ಟಮರ್ ಇದು ಮೋಸ್ಟ್ ಫೇವ್ರೇಟ್ ಫುಡ್ ಆಗಿದೆ ಇಲ್ಲಿ. ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮದು ತಟ್ಟೆ ಇಡ್ಲಿ ಗನ್ ಪೌಡರ್ ಇಸ್ ಆಲ್ವೇಸ್ ದ ಮೋಸ್ಟ್ ಫ್ಲೈಯಿಂಗ್ ಕಲರ್ಸ್ ರೆಸಿಪಿ. ದೋಸೆಗಳಲ್ಲಿ ನಮ್ಮದು ಇನ್ನೊಂದು ಮುಂಚೆ ಏನು ಮಾಡ್ತಾ ಇದ್ವಿ ಗನ್ ಪೌಡರ್ ದೋಸೆ ಅಂತ, ಅದು ಬಿಟ್ಟು ಇನ್ನೊಂದು 2-3 ವೆರೈಟೀಸ್ ಬಂದಿದೆ. ಗ್ರೀನ್ ರೋಸ್ಟ್, ಗಾರ್ಲಿಕ್ ರೋಸ್ಟ್ ಮತ್ತು ಕೊರಿಯಾಂಡರ್ ದೋಸೆ ಅಂತ. ಸೊ ಬೇಸಿಕ್ಲಿ ನಿಮಗೆ ಎವ್ರಿಥಿಂಗ್ ಈಸ್ ಹೆಲ್ದಿ ಫುಡ್. ವಿ ಡೋಂಟ್ ಯೂಸ್ ಆಯಿಲ್, ವಿ ಯೂಸ್ ಗೀ. ಆ್ಯಂಡ್ ನಮ್ಮದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಟೀ ಆ್ಯಂಡ್ ಕಾಫಿಲಿ ನಾವು ಶುಗರ್ ಬಳಸಲ್ಲ, ಅದ್ರಲ್ಲಿ ನಾವು ಜಾಗ್ರಿ ಯೂಸ್ ಮಾಡ್ತೀವಿ. ಆ್ಯಂಡ್ ಫಿಲ್ಟರ್ ಕಾಫಿ ವಿತ್ ದಟ್ ಜಾಗ್ರಿ ಫ್ಲೇವರ್ ಇಸ್ ಒನ್ ಆಫ್ ದ ರಿಲೇಶಿಂಗ್ ಡಿಶ್ ಅನ್ಬೋದು.
ಸೊ ಇಟ್ ಈಸ್ ಲೈಕ್ ನಿಮಗೆ ಏನಾಗುತ್ತೆ ಯು ವಿಲ್ ಎವ್ರಿ ಡೇ ಇಫ್ ಯು ಡೋಂಟ್ ಡ್ರಿಂಕ್ ಅಲ್ಲ, ಇಲ್ಲಿ ನೀವು ಕುಡ್ದು ಅಭ್ಯಾಸ ಆಗಿಬಿಟ್ರೆ ಯು ವಿಲ್ ಫೀಲ್ ಇಟ್ ಸಮಥಿಂಗ್ ಈಸ್ ಮಿಸ್ಸಿಂಗ್, ಏನೋ ಕುಡಿಲಿಲ್ಲ ಅನ್ಸ್ಬಿಡುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಯು ಹ್ಯಾವ್ ಟು ಟ್ರೈ ಇಫ್ ಯು ವಿಸಿಟ್ ಸಾಯಿ ಟಿಫನೀಸ್, ಬೆಲ್ಲದ ಕಾಫಿ. ಜನರದು ಸರ್ ಮೋಸ್ಟ್ಲಿ ನಮಗೆ ಎವ್ರಿ ಡೇ ಕಸ್ಟಮರ್ಸೇ ಬರ್ತಾರೆ. ಸೊ ಇವತ್ತು ಬಂದವರೇ ಮತ್ತೆ ನಾಳೆ ಬರ್ತಾರೆ, ಇಲ್ಲಾಂದ್ರೆ 1-2-3 ಡೇಸ್ ಬಿಟ್ಟು ಬರ್ತಾರೆ. ಸೊ ನಮ್ದು ನ್ಯೂ ಕಸ್ಟಮರ್ಸ್ಗಿಂತ ನಮ್ಮ ರಿಪೀಟೆಡ್ ಕಸ್ಟಮರ್ಸೇ ಜಾಸ್ತಿ. ಸೊ ನೀವು ಬಂದರೆ ಡೆಫಿನೆಟ್ಲಿ ವಿಲ್ ಬಿಕಮ್ ಅವರ್ ರೆಗ್ಯುಲರ್ ಕಸ್ಟಮರ್. ದಟ್ ಇಸ್ ಆಲ್ ಐ ಕ್ಯಾನ್ ಸಿ. ಮಂಗಳೂರಿನಲ್ಲಿ ಲೊಕೇಟ್ ಆಗಿರೋ ಈ ಜಾಗಕ್ಕೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.